ನೀವು ಹೇಳಿರೋ 4 ಆಟಗಾರರು ಕೂಡ ಕ್ಯಾಪ್ಟನ್ ಲಿಸ್ಟಲ್ಲಿ ಇದ್ದಾರೆ. ಸೊ ಅವರಿಗೆ ಮೈನಸ್ಸು ಇದೆ, ಪ್ಲಸ್ಸು ಇದೆ, 50-50 ಇದೆ. ಅದ್ರಲ್ಲಿ ಕಂಪೇರ್ ಮಾಡಕ್ ನೋಡಿದ್ರೆ ಬುಮ್ರಾ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ಎಕ್ಸ್‌ಪೀರಿಯನ್ಸು ಇದೆ ಕ್ಯಾಪ್ಟನ್ಸಿಯಲ್ಲಿ. ಸೊ ವೈಸ್ ಕ್ಯಾಪ್ಟನ್ನು ಕೂಡ ಆಗಿದ್ದಾರೆ. ಸೊ ಇವ್ರು 3 ಜನಕ್ಕೂ ಕಂಪೇರ್ ಮಾಡಿದ್ರೆ ಬುಮ್ರಾ ಬೆಟರ್ ಅಂತ ಅನ್ಸಲ್ವಾ? ಬುಮ್ರಾ ಹಂಗ ನೋಡಿದ್ರೆ ಬುಮ್ರಾ ಬೆಟರೇ. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ನಾರ್ಮಲಿ ನೋಡಿ, ವೇಗದ ಸ್ಪೀಡ್ ಬೌಲರ್ಸು ಯಾರು ಕೂಡ ತುಂಬಾ ವರ್ಷಗಳ ಕಾಲ ಕ್ಯಾಪ್ಟನ್ಸಿಯನ್ನ ಮಾಡಿಲ್ಲ. ಅವ್ರನ್ನ ಕನ್ಸಿಡರ್ ಯಾಕೆ ಮಾಡಲ್ಲ ಅಂತಂದ್ರೆ ಸಹಜವಾಗಿ ಅವ್ರಿಗೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ. ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಸ್ಪೀಡ್ ಬೌಲರ್ ಆಗಿ ಈಗ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಬಟ್ ಅವರು ಬುಮ್ರಾ ಅಷ್ಟು ವರ್ಕ್ ಲೋಡ್ ಅನ್ನ ತಗೊಳಲ್ಲ. ಅವ್ರು ಆಲ್ರೌಂಡರ್ ತರ ಬ್ಯಾಟಿಂಗ್ ಅನ್ನು ಮಾಡೋದ್ರಿಂದ ಮತ್ತೆ ಆ ಮಟ್ಟಕ್ಕೆ ಒತ್ತಡ ಇರಲ್ಲ. ಮತ್ತೆ ಫಿಟ್ನೆಸ್ ಅಂತ ಇಶ್ಯೂ ಬಂದಾಗ ಇಂಡಿಯನ್ ಸ್ಪೀಡ್ ಬೌಲರ್ ಫಿಟ್ನೆಸ್ ಬೇರೆ ತರ ಇರುತ್ತೆ. ಈಗಾಗಲೇ ಬುಮ್ರಾ ಅಂತ ಇವ್ರ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ರು, ಅದ್ರಲ್ಲೇನ್ ಡೌಟ್ ಇಲ್ಲ ಮುಂದೆ ಕ್ಯಾಪ್ಟನ್ ಮಾಡ್ಬೇಕು ಅಂತ. ಆದ್ರೆ ಪರಿಸ್ಥಿತಿ ಮೊದ್ಲಿದ್ದಂಗೆ ಇವಾಗ ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ತೀರ್ಥ, ಟೆಸ್ಟ್ ಕ್ರಿಕೆಟ್ T20 ಅಥವಾ ಒನ್ ಡೇ ಅಷ್ಟು ಈಸಿ ಇಲ್ಲ. ಅಲ್ಲಿ ಆ ತಂತ್ರಗಾರಿಕೆ ಒಂದೊಂದು ಸೆಷನ್ ಅನ್ನು ವಿನ್ ಆಗ್ತಾ ಹೋಗೋದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗಾಗಲೇ ನೋಡಿದೀವಿ, ಇಂಡಿಯಾ ಬಹಳಷ್ಟು ಗ್ರೇಟೆಸ್ಟ್ ಟೆಸ್ಟ್ ಪ್ಲೇಯರ್ಸ್ ಅನ್ನ ಕಂಡುಬಿಟ್ಟಿದೆ. ಈಗ ರೋಹಿತ್ ಮತ್ತು ಕೊಹ್ಲಿ ಹೊರಗೆ ಬಂದಿರೋದ್ರಿಂದ ಒಂದು ದೊಡ್ಡ ವ್ಯಾಕ್ಯೂಮ್ ಇದೆ. ಈಗ ಏನಾಗುತ್ತೆ ಅಂತಂದ್ರೆ ಆಯ್ಕೆದಾರರಿಗೆ ಒಂದು ಬಹಳ ಟೆನ್ಷನ್, ಬಹಳ ಒತ್ತಡ ಯಾವ ತರ ಬೀಳುತ್ತೆ ಅಂತಂದ್ರೆ ಒಳ್ಳೆಯ ತಂಡವನ್ನೂ ಕಟ್ಟಬೇಕು. ಯಾಕಂದ್ರೆ ಇವರಿಬ್ಬರ ಜಾಗದಲ್ಲಿ ಸೂಕ್ತ ಪ್ಲೇಯರ್ಸ್ ಅನ್ನ ಫಿಲ್ ಮಾಡಬೇಕು. ಸೇಮ್ ಟೈಮ್ ಒಳ್ಳೆಯ ಕ್ಯಾಪ್ಟನ್ ಅನ್ನು ಹುಡುಕ್ಬೇಕು. ನಾವು ಗ್ರೂಮ್ ಮಾಡ್ತೀವಿ ಅಂತಂದ್ರೆ ಈಗ 2025 to 2027 ನೆಕ್ಸ್ಟ್ WTC ಆ ಒಂದು ಸೈಕಲ್ ಶುರುವಾಗುತ್ತೆ. ಈ ಸೈಕಲ್ ಅಲ್ಲಿ ನಾವು ಗ್ರೂಮ್ ಮಾಡ್ತೀವಿ ಅಂತ ಹೇಳ್ಕೊಂಡು ಟೈಮ್ ತಗೋತಾ ಹೋದ್ರೆ ಅಲ್ಲಿ ಕಪ್ ಗೆಲ್ಲುವಂತಹ ಅವಕಾಶ ಮಿಸ್ ಆಗುತ್ತೆ. ಅದರಿಂದಾಗಿ ಈಗಿಂದನೇ ಪ್ರಾಪರ್ ಆಗಿ ಹೋಗ್ಬೇಕಾಗುತ್ತೆ. ಮತ್ತೆ ಇಂಗ್ಲೆಂಡ್ ಸೀರೀಸ್ ಈ ಬಾರಿಯ ಆಯ್ಕೆ ಮಂಡಳಿಗೆ ತುಂಬಾ ಸವಾಲಾಗುತ್ತೆ, ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ ಮತ್ತು ಪ್ಲೇಯರ್ಸ್ ಗಳನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ. ಕ್ಯಾಪ್ಟನ್ಸಿ ಸೆಲೆಕ್ಷನ್ ಒಂದ್ ಕಡೆ ಆದ್ರೆ ಸರ್, ಇನ್ನು ಟೀಮು ಇವಾಗ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೊಂಡ್ರು, ವಿರಾಟ್ ಕೊಹ್ಲಿ ಇಲ್ಲ, ಅವ್ರ ಪ್ಲೇಸ್ಮೆಂಟ್ಗೆ ಯಾರು ಬರ್ಬೋದು? ಯೂತ್ಸಿಗೆ ಆಪರ್ಚುನಿಟಿ ಕೊಡ್ತಾರಾ ಅಥವಾ ಯಾರಿಗೆ ಅಪ್ಗ್ರೇಡ್ ಮಾಡ್ಬೋದು? ಟೀಮ್ ಸೆಲೆಕ್ಷನ್ ಕೂಡ ಈ ಟೈಮಲ್ಲಿ ಈಗ ನಾರ್ಮಲ್ ಒಂದು ಟೀಮ್ ಅನ್ನ ಕಟ್ತಾ ಹೋದಾಗ ಸಡನ್ ಆಗಿ ತುಂಬಾ ಚೇಂಜಸ್ ಇರಲ್ಲ. ಎಲ್ಲ ಒಬ್ಬ ಪ್ಲೇಯರ್ಸ್ ಅನ್ನ ಬದಲಾವಣೆ ಮಾಡಬೇಕಾಗುತ್ತೆ, ಹೊಸಬ್ರನ್ನ ಕರ್ಕೊಂಡ್ಬಂದು ಗ್ರೂಮ್ ಮಾಡೋದಾಗುತ್ತೆ. ಈಗ ಟೆಸ್ಟ್ ಕ್ರಿಕೆಟ್ ಅಂತಂದ್ರೆ ಕಳೆದ ಒಂದಷ್ಟು ದಶಕಗಳಲ್ಲಿ ಇಂಡಿಯಾದಲ್ಲಿ ಮಿಂಚಿರೋ, ನಾವು ಬೌಲಿಂಗ್ ಗಿಂತ ಫಸ್ಟ್ ಬ್ಯಾಟಿಂಗ್ ಅನ್ನು ನೋಡೋಣ. ಇಂಡಿಯಾದಲ್ಲಿ ಒಂದಷ್ಟು ಮಿಂಚಿರೋ ಭಾರತೀಯ ಕ್ರಿಕೆಟರ್ಸ್ ಅಂತ ಬಂದಾಗ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಪೂಜಾರ, ರಹಾನೆ ಇವರಿಬ್ರು ಮೇಜರ್ ಆಗಿ ಬರ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವ್ರು ಇದ್ರು ಬ್ಯಾಟ್ಸ್ಮನ್ ಗಳಾಗಿ, ಇವರು ತುಂಬಾ ಇದ್ರು. ರಿಷಬ್ ಪಂತ್ ರೋಲು ತುಂಬಾ ಚೆನ್ನಾಗಿದೆ, KL ರಾಹುಲ್ ಕೂಡ ಮಾಡಿದ್ದಾರೆ. ಈಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸಹಜವಾಗಿ ಹೊರಗ್ ಬಂದಾಯ್ತು. ರಹಾನೆ, ಪೂಜಾರ ಅವ್ರನ್ನ ಈಗಾಗಲೇ ನಾವು ಹೊರಗಿಟ್ಬಿಟ್ಟಿದ್ದೀವಿ ಒಂದ್ 2 ವರ್ಷದಿಂದ, ಅವ್ರ ಕಡೆಗೆ ನಾವು ನೋಡ್ತಾ ಇಲ್ಲ. ಹಾಗಿದ್ದಾಗ ಆ ರೋಲ್ ಗಳನ್ನ ನಿಭಾಯಿಸೋರು ಯಾರು ಅಂತ. ಈಗ ಇಂಡಿಯಾದಲ್ಲೋ ಅಥವಾ ವೆಸ್ಟ್ ಇಂಡೀಸ್ ಅಲ್ಲೋ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವೆಸ್ಟ್ ಇಂಡೀಸ್ ಅಲ್ಲೋ, ಇವನ್ ಆಸ್ಟ್ರೇಲಿಯಾದಲ್ಲೂ ಹೋಗಿ ಪರ್ಫಾರ್ಮ್ ಮಾಡೋದು ಈಸಿ ಆಗುತ್ತೆ. ಅದೇ ಪರಿಸ್ಥಿತಿಯನ್ನ ನಾವು ಬ್ಯಾಟ್ಸ್ಮನ್ ಗಳಿಗೆ ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಹೇಳಕ್ಕಾಗಲ್ಲ. ಅಲ್ಲಿನ ಪಿಚ್ ಗಳಿಗೆ ಹೊಂದ್ಕೊಂಡು ರನ್ ಹೊಡೆಯೋದು ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಅನ್ಸ್ಕೊಂಡಿರೋ ಸಚಿನ್ ತೆಂಡೂಲ್ಕರ್ ಪರದಾಡಿದ್ದಾರೆ, ಲಕ್ಷ್ಮಣ್, ರಾಹುಲ್ ದ್ರಾವಿಡ್, ಸೆಹ್ವಾಗ್, ಈ ರೀತಿ ಇವರೆಲ್ಲರೂ ಪರದಾಡಿರೋದೆ. ಇವನ್ ಕೊಹ್ಲಿ ಕೂಡ ಅಲ್ಲಿ ಪರದಾಡಿದಾರೆ ರನ್ ಹೊಡೆಯೋದಕ್ಕೆ. ಅಂಥದ್ರಲ್ಲಿ ಈಗ ನಾವು ಗಿಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೊರ ರಾಷ್ಟ್ರಗಳಲ್ಲಿ ಈ ಸೆನಾ ಕಂಟ್ರೀಸ್ ಗಳಲ್ಲಿ ರನ್ ಹೊಡೆಯೋಕೆ ಪರದಾಡಿರುವಂತಹ ಗಿಲ್ ಅಲ್ಲಿ ಹೋಗಿ ಏನಾಗ್ತಾರೆ, ಅಲ್ಲಿಯ ಬೌಲರ್ಗಳು ಅಂತೂ ಇಂಗ್ಲೆಂಡ್ ಟೀಮ್ ತುಂಬಾ ಸ್ಟ್ರಾಂಗ್ ಇರುತ್ತೆ, ಅವ್ರ ಆ ಪಿಚ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿರ್ತಾರೆ. ಇವ್ರು ಹೆಂಗೆ ಎದುರಿಸ್ತಾರೆ, ಇದು ಬಹಳ ಕಷ್ಟ. ಈ ಕ್ಯಾಪ್ಟನ್ಸಿ ರೇಸ್ ಹೊರಗಿಟ್ಟು ನಾವು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದಾದ್ರೆ ತುಂಬಾ ಪೊಸಿಷನ್ ಗಳನ್ನ ಅದ್ಲು ಬದ್ಲು ಮಾಡ್ಬೇಕಾಗುತ್ತೆ. ಈಗ ಸಹಜವಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ನೀವು ಯಾವಾಗ್ಲೂ ಮಾತಾಡ್ತೀವಿ KL ರಾಹುಲ್ ರೋಲನ್ನ ಒಂದ್ಸಲ ಓಪನಿಂಗ್ ಆಡಿಸ್ತಾರೆ, ಇನ್ನೊಂದ್ಸಲ ಮಿಡ್ಲ್ ಆರ್ಡರ್ ಆಡಿಸ್ತಾರೆ ಅಂತ ಮಾತಾಡ್ತೀವಿ ಹೊರತು ಅದರ್ ಪ್ಲೇಯರ್ಸ್ಗೆ ಈ ಸಮಸ್ಯೆಯನ್ನ ಬಹಳ ಕೊಟ್ಟಿಲ್ಲ. ಅದರಲ್ಲೂ ರೋಹಿತ್ ಶರ್ಮಾ ಓಪನರ್ ಆಗಿ ಸ್ಟ್ರಾಂಗ್ ಆಗಿದ್ರು, ವಿರಾಟ್ ಕೊಹ್ಲಿ ಸೆಕೆಂಡ್ ಡೌನ್ ಅಂದ್ರೆ ನಂಬರ್ 4 ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು. ಟೀಮ್ ಇಂಡಿಯಾಗೆ ಒಂದಷ್ಟು ದಶಕಗಳಿಂದ ನಂಬರ್ 4 ಬಗ್ಗೆ ಚಿಂತನೆ ಇಲ್ಲ. ಸಚಿನ್ ತೆಂಡೂಲ್ಕರ್ ಆ ಜಾಗವನ್ನು ಆಕ್ರಮಿಸ್ಕೊಂಡಿದ್ರು. ಈಗ 14 ವರ್ಷಗಳಿಂದ ವಿರಾಟ್ ಕೊಹ್ಲಿ ಆ ಜಾಗವನ್ನ ಫಿಲ್ ಮಾಡ್ತಾ ಇದ್ರು. ಒಂದು ಕಾನ್ಫಿಡೆನ್ಸ್ ಇತ್ತು. ಈಗ ಟೆಸ್ಟ್ ಅಲ್ಲಿ ಒನ್ ಡೇಲಿ ಹೇಗೆ ಬೆಸ್ಟ್ ಬ್ಯಾಟರ್ 1 ಡೌನ್ ಆಡ್ತಾರೋ, ಅದೇ ರೀತಿ ಟೆಸ್ಟ್ ಅಲ್ಲಿ ಸೆಕೆಂಡ್ ಡೌನ್ ಆಡ್ತಾರೆ ಬೆಸ್ಟ್ ಬ್ಯಾಟ್ಸ್ಮನ್. ಈಗ ಯಾರು ಬೆಸ್ಟ್ ಬ್ಯಾಟ್ಸ್ಮನ್, ಯಾರನ್ನ ಸೆಕೆಂಡ್ ಡೌನ್ ಆಡಿಸ್ಬೇಕು ಅನ್ನೋದೇ ಇಲ್ಲಿ ಚರ್ಚೆ ಶುರುವಾಗುತ್ತೆ. ಇನ್ನೂ ನೋಡ್ತಾ ಹೋಗೋದಾದ್ರೆ KL ರಾಹುಲ್ ಅನ್ನ ಓಪನಿಂಗ್ ಆಡಿಸಿದ್ರು, ಯಾಕೆಂದ್ರೆ ಮಿಡ್ಲ್ ಆರ್ಡರ್ ಅಂತ ಅನ್ಕೊಂಡು ರೋಹಿತ್ ಶರ್ಮಾ ಜಾಗ ಬಿಟ್ಕೊಟ್ಟ ನಂತರ ಓಪನಿಂಗ್ ಆಡಿಸ್ಬಿಟ್ರು KL ರಾಹುಲ್ ಅನ್ನ. ಆದ್ರೆ ಇವಾಗ
ಇವರಿಗೆ ಮಿಡ್ಲ್ ಆರ್ಡರ್ ಅಲ್ಲಿ ಅನುಭವಿಗಳ ಕೊರತೆ ಇರೋದ್ರಿಂದ KL ರಾಹುಲ್ ಓಪನಿಂಗ್ ಆಡಿಸ್ತಾರ. ಯಶಸ್ವಿ ಜೈಸ್ವಾಲ್ ಒಂದ್ ಸೈಡ್ ಓಪನರ್ ಇರ್ತಾರೆ, ಆ, ಇನ್ನೊಬ್ರು ಓಪನರ್ ಯಾರು ಗಿಲ್ ಕೂಡ ಓಪನಿಂಗ್ ಮಾಡಿದ್ದಾರೆ. ಹ್ಮ್. ಈಗ ಟಾಪ್ ಆರ್ಡರ್ ಅದರಲ್ಲೂ ಇಂಡಿಯಾ ಟೀಮ್ ಹೇಗಿದೆ ಅಂತಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಗಳ ಸಂಖ್ಯೆ ಜಾಸ್ತಿ ಇದೆ. ಹ್ಮ್. ಜೈಸ್ವಾಲ್, ಗಿಲ್, ರಾಹುಲ್ ಇವರೆಲ್ಲ ಓಪನಿಂಗ್ Opening. ಬ್ಯಾಟ್ಸ್ಮನ್ ಗಳೇ ಇದ್ದವರು. ಹೌದು. ಈಗ ಗಿಲ್ ಏನೋ ಮಿಡ್ಲ್ ಆರ್ಡರ್ ಅಲ್ಲೂ ಆರಾಮಾಗಿ ಆಡ್ಬೋದು, ರಾಹುಲ್ ಆಡ್ಬೋದು, ಬಟ್ ಹ್ಮ್. ಅದ್ ಹೆಂಗ್ ಆಡಿಸ್ತಾರೆ ಅದೆಲ್ಲ ಆಮೇಲಿನ ಚರ್ಚೆ ಆಗುತ್ತೆ. ಹ್ಮ್. ಬಟ್ ಸೆಲೆಕ್ಷನ್ ಮಾಡುವಾಗ ಅಗರ್ಕರ್ ಆಯ್ಕೆ ಮಂಡಳಿ ಮುಖ್ಯಸ್ಥರಾಗಿರ್ಬೋದು, ಗಂಭೀರ್ ಯಾವ್ಯಾವ ವಿಚಾರಗಳನ್ನ ಥಿಂಕ್ ಮಾಡ್ತಾರೆ ನೋಡ್ಬೇಕು, ಯಾವ ರೋಲ್ಗೆ ಯಾರು ಅಂತ. ಹ್ಮ್. ಇನ್ನೂ ಒಂದು ಆಪ್ಷನ್ ಏನ್ ಬರ್ಬೋದು ಅಂದ್ರೆ ಹ್ಮ್. ಅಭಿಮನ್ಯು ಈಶ್ವರನ್ ತುಂಬಾ ವರ್ಷಗಳಿಂದ ಟಾಪ್ ಆರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಹಾ. ಅವರನ್ನ ತಂಡದೊಳಗೆ ತಗೊಂಡು, ಹ್ಮ್. ಅಥವಾ ಸಾಯಿ ಸುದರ್ಶನ್ ಯಂಗ್ ಪ್ಲೇಯರ್ ಆದ್ರೂ ಕೂಡ ಅನುಭವ ಕಡಿಮೆ ಆದ್ರೆ ಟೆಕ್ನಿಕಲಿ ಸೌಂಡ್ ಇರೋ, ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಕ್ರಿಕೆಟರ್ ಅಂತ ಅವ್ರನ್ನ ಹೇಳ್ತಾ ಇದ್ದಾರೆ. ಹ್ಮ್. ಅದರಿಂದ ಸಾಯಿ ಸುದರ್ಶನ್ ಅನ್ನು ಕೂಡ ಏನಾದ್ರು ಓಪನಿಂಗ್ ಕನ್ಸಿಡರ್ ಮಾಡಬಹುದು ಅಥವಾ ಮಿಡ್ಲ್ ಆರ್ಡರ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಜೈಸ್ವಾಲ್ ಒಂದ್ ಕಡೆ ಗ್ಯಾರಂಟಿ. ಹ್ಮ್. ಜೈಸ್ವಾಲ್ ಜೊತೆಗೆ ರಾಹುಲ್ ಮಾಡ್ತಾರ, ಅಭಿಮನ್ಯು ಈಶ್ವರನ್ನ, ಸಾಯಿ ಸುದರ್ಶನನ್ನ, ಈ ತರ ಆಪ್ಷನ್ ಓಪನಿಂಗ್ ಆಗುತ್ತೆ. ಹ್ಮ್. ಇನ್ನು ಗಿಲ್ ಒನ್ ಡೌನ್ ಆಡ್ತಾರ, ಸೆಕೆಂಡ್ ಡೌನ್ ಆಡ್ತಾರ ಹ್ಮ್. ಅನ್ನೋದು ಒಂದ್ ಪ್ರಶ್ನೆ ಬರುತ್ತೆ. ಹೌದು. ಯಾಕೆಂದ್ರೆ ಗಿಲ್ ಅನ್ನ ವಿರಾಟ್ ಕೊಹ್ಲಿ ಜಾಗದಲ್ಲಿ ಏನಾದ್ರು ಆಡ್ಸೋದಕ್ಕೆ ನೋಡ್ತಾರಂತ. ಹ್ಮ್. ಇನ್ನೂ ಒಂದು ಆಪ್ಷನ್ ಥಿಂಕ್ ಮಾಡಬಹುದು. ಅನುಭವ ಇರೋದ್ರಿಂದ KL ರಾಹುಲ್ಗೆ ಈ ತಲೆ ಬಿಸಿ ಕೊಡೋದು ಬೇಡಪ್ಪ ಓಪನಿಂಗು, ಹ್ಮ್. ಅವ್ರನ್ನ ಸೆಕೆಂಡ್ ಡೌನ್ ಆಡ್ಸೋಣ ಅಂತಾನು ಥಿಂಕ್ ಮಾಡಬಹುದು. ಅಥವಾ ರಾಹುಲ್ ಅನ್ನ ಒನ್ ಡೌನ್ ಆಡಿಸಿ ಗಿಲ್ ಸೆಕೆಂಡ್ ಡೌನ್ ಆಡಿಸ್ಬೋದು. ಹ್ಮ್. ಇನ್ನೂ ಒಂದು ಹೊಸ ಆಪ್ಷನ್ ಏನಾದ್ರು ಕನ್ಸಿಡರ್ ಮಾಡೋದಾದ್ರೆ, ಹ್ಮ್. ಈ ಯಾವ ತಲೆ ಬಿಸಿ ಬೇಡ, KL ರಾಹುಲ್ ಮತ್ತು ಜೈಸ್ವಾಲ್ ಓಪನರ್ ಆಗ್ತಾರೆ, ಗಿಲ್ ಒನ್ ಡೌನ್ ಆಗ್ತಾರೆ, ಹೌದು. ಸೆಕೆಂಡ್ ಡೌನ್ಗೆ ಡೈರೆಕ್ಟ್ ಆಗಿ ಹೊಸಬ್ರನ್ ತರೋಣ. ಅವಾಗ ಶ್ರೇಯಸ್ ಅಯ್ಯರ್ ಒಂದು ಕಂಟೆಂಟರ್ ಆಗ್ತಾರೆ, ಕರುಣ್ ನಾಯರ್ ಕಂಟೆಂಟರ್ ಆಗ್ತಾರೆ, ಹ್ಮ್. ಧ್ರುವ್ ಜುರೇಲ್ ಕಂಟೆಂಟರ್ ಆಗ್ತಾರೆ, ರಿಷಬ್ ಪಂತನು ಬೇಕಿದ್ರೆ ಒಂದ್ ಹಂತಕ್ಕೆ ಮೇಲ್ಗಡೆ ಆಡಿಸ್ಬೋದು, ಹೌದು. ಅಥವಾ ರಜತ್ ಪಾಟಿದಾರ್ ತರದವರು ಈ ತರದವ್ರನ್ನ ನಾವು ಅವಕಾಶ ಕೊಡ್ಬೋದು. ಹ್ಮ್. ಇನ್ನು ಲೆಫ್ಟ್ ಅಂಡ್ ರೈಟ್ ಆತರ ಏನಾದ್ರು ಲೆಫ್ಟ್ ಬೇಕು ಆ ತರದ ಏನಾದ್ರು ಥಿಂಕಿಂಗ್ ಇದ್ರೆ ಚಾನ್ಸಸ್ ವೆರಿ ಲೆಸ್. ಹಾ. ದೇವದತ್ ಪಡಿಕ್ಕಲ್ ಅನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿದ್ರು, ಇಂಡಿಯಾ ಟೀಮ್ ಅಲ್ಲಿ ಅಂದ್ರೆ ಟೆಸ್ಟ್ ಟೀಮ್ ಅಲ್ಲಿ ಇರಿಸ್ಕೊಂಡು ಆಡ್ಸಿದ್ರು, ಹಾ. ಅವ್ರನ್ನ ಕನ್ಸಿಡರ್ ಮಾಡ್ಬೋದು. ಆ ರಿಸ್ಕ್ ತಗೊಳ್ಳೋ ಚಾನ್ಸಸ್ ಕಡಿಮೆ. ಕಡಿಮೆ. ಈ ಹೌದು. ರೀತಿ ಆಪ್ಷನ್ಸ್ ತುಂಬಾ ಕಾಣಿಸ್ತಾ ಇದೆ. ಹ್ಮ್. ಬಟ್ ಕ್ಲಾರಿಟಿ ಅಟ್ ಪ್ರೆಸೆಂಟ್ ಕೂಡ ಆಯ್ಕೆ ಮಾಡ್ಲಿಕ್ಕಿಲ್ಲ. ಹ್ಮ್. ಮತ್ತೆ ಇದು ಯಾವ ರೀತಿಯ ಕಷ್ಟ ಆಗುತ್ತೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಹ್ಮ್. ಸಚಿನ್, ಗಂಗೂಲಿ, ದ್ರಾವಿಡ್, ಸೆಹ್ವಾಗ್, ಲಕ್ಷ್ಮಣ್ ಈ ರೀತಿಯ ಘಟಾನುಘಟಿಗಳೇ ಪರದಾಡಿರುವಂತಹ ದೇಶ ಅದು. ಹಾ. ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹ್ಮ್. ಅಲ್ಲಿ ಹೋದ ತಕ್ಷಣ ಬಹಳ ಚಾಲೆಂಜಸ್ ಎಲ್ಲ ಎದುರಾಗುತ್ತೆ. ಹ್ಮ್. ಆಗ ಪರಿಸ್ಥಿತಿಗೆ ನೋಡ್ಕೊಂಡು ಆಟಗಾರರ ರೋಲ್ ಕೂಡ ಬದಲಾಗೋ ಚಾನ್ಸಸ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.